ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಜನಿ ನವೀನ್. ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಇವತ್ತು ತುಂಬ ಅಂದರೆ ತುಂಬಾ ವಿಶೇಷವಾದಂಥ ದಿನ, ಗುರುಪೂರ್ಣಿಮೆಯ ಒಂದು ಶುಭ ದಿನ. ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಇವತ್ತು ಏನೆಲ್ಲ ಪೂಜೆಗಳು ನಡೆಯುತ್ತೆ, ಆರತಿ, ಅಲಂಕಾರ ಎಲ್ಲವನ್ನು ನೋಡ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ನಮ್ಮ ಈ ಸುಂದರ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಗುರುಪೂರ್ಣಿಮೆ ಎಂಬುದು ಗುರುಗಳಿಗೆ ಗೌರವ ಸಲ್ಲಿಸುವ ಪವಿತ್ರ ಹಬ್ಬ. ಈ ದಿನನ ಮಹರ್ಷಿ ವೇದವ್ಯಾಸರ ಜನ್ಮದಿನ ಎಂದು ಸಹ ಆಚರಿಸಲಾಗುತ್ತೆ. ಆದ್ದರಿಂದ ಇದನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ಇದರ ವಿಶೇಷತೆ ಏನಂದರೆ, ಗುರುಗಳು ನಮ್ಮ ಜೀವನಕ್ಕೆ ಜ್ಞಾನ ಮತ್ತು ಉತ್ತಮ ಮಾರ್ಗದರ್ಶನ ನೀಡ್ತಾರೆ. ಮತ್ತು ಈ ದಿನ ಗುರುಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯೋದು. ಮತ್ತು ಅನೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಭಜನೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಯಾವ ಥರ ಕಾರ್ಯಕ್ರಮಗಳು, ಭಜನೆ, ವಿಶೇಷವಾದಂಥ ಪೂಜೆ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಬಾಬಾರ ಅಭಿಷೇಕ, ಅಲಂಕಾರ, ಪೂಜೆಗಳೆಲ್ಲ ಮುಗಿದಿದೆ. ಇವಾಗ ಸಹಸ್ರನಾಮ ಅರ್ಚನೆ ನಡೀತಾ ಇದೆ. ಬಾಬಾರ 1000 ನಾಮಗಳನ್ನು ಜಪಿಸುತ್ತಾ ವಿಶೇಷವಾದಂಥ ಹೂವಿನ ಅರ್ಚನೆಯನ್ನು ಮಾಡ್ತಾಯಿದ್ರು. ಇದಕ್ಕಿಂತ ವಿಶೇಷ ಏನಂದರೆ, ಪ್ರತಿಯೊಬ್ಬರಿಗೂ ಅರ್ಚನೆ ಮಾಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ರು. ತುಂಬ ಅಂದರೆ ತುಂಬ ಸಂತೋಷ ಆಯಿತು ಫ್ರೆಂಡ್ಸ್. ನಾನು ಕೂಡ ಭಾಗಿಯಾಗಿದ್ದೆ. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಸಹಸ್ರನಾಮ ಅರ್ಚನೆ ಆದಮೇಲೆ ಮಂಗಳಾರತಿಯನ್ನು ಮಾಡಲಾಯಿತು. ನಾವೆಲ್ಲರೂ ಬಾಬಾರಿಗೆ ಆರತಿಯನ್ನು ಮಾಡಿದ್ವಿ. ಇನ್ನು ಈ ದಿನದ ಬಗ್ಗೆ ಹೇಳೋದಾದರೆ, ಈ ಒಂದು ದಿನ ಬೆಳಗ್ಗೆನೇ ಸ್ನಾನ ಮಾಡಿ, ದೇವರ ಪೂಜೆ ಮಾಡಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ, ಆಶೀರ್ವಾದ ಪಡ್ಕೊಂಡು ಹೂವು, ಹಣ್ಣು, ದಕ್ಷಿಣೆ ಅಥವಾ ಏನಾದರೂ ಉಡುಗೊರೆನ ಕೊಟ್ಟು ಗೌರವಿಸಲಾಗುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ತಾಯಿ ನಮಗೆ ಜನ್ಮ ನೀಡಿದರೆ ಗುರುಗಳು ನಮಗೆ ಜ್ಞಾನದ ಮೂಲಕ ಉತ್ತಮ ಜೀವನವನ್ನು ಕಟ್ಟಿಕೊಡ್ತಾರೆ. ಆದ್ದರಿಂದ ಗುರುಪೂರ್ಣಿಮೆ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಅತ್ಯಂತ ಪವಿತ್ರ ದಿನವಾಗಿದೆ. ಏನಂತೀರಾ ಫ್ರೆಂಡ್ಸ್? ಪೂಜೆ, ಆರತಿ ಎಲ್ಲ ತುಂಬ ಭಕ್ತಿಭಾವದಿಂದ ನೆರವೇರಿತು. ಬಂದಿದ್ದಂಥ ಭಕ್ತಾದಿಗಳಿಗೆ ದೇವಸ್ಥಾನದ ಕಡೆಯಿಂದನೇ ತಿಂಡಿ ವ್ಯವಸ್ಥೆ ಕೂಡ ಮಾಡಿದರು. ಪ್ರಸಾದನ ನಾವು ಕೂಡ ಸ್ವೀಕರಿಸಿದ್ವಿ. ಅದಾದಮೇಲೆ ಏನಾಯಿತು ಅಂತ ನೀವೇ ನೋಡಿ. ತಿಂಡಿ ಎಲ್ಲ ಆಯಿತು ಮತ್ತು ಮಧ್ಯಾಹ್ನಕ್ಕೆ ಪ್ರಸಾದ ಕೂಡ ರೆಡಿ ಆಗ್ತಾ ಇದೆ ನೋಡಿ. ಇವರು ದೇವಸ್ಥಾನದ ಟ್ರಸ್ಟಿಯವರು, ಜೀವನ್ ಅಂತ. ತುಂಬ ಬ್ಯುಸಿ ಇದ್ರು, ತುಂಬ ಒಳ್ಳೆ ವ್ಯಕ್ತಿತ್ವ ಫ್ರೆಂಡ್ಸ್. ಗೌರೀಶ್, ಅಜ್ಜಿ ತಿಂಡಿ ತಿಂದ್ರಾ? ಆಯಿತು. ಇವರು ನಮ್ಮ ಅಜ್ಜಿ ಇಲ್ಲೇ ದೇವಸ್ಥಾನದಲ್ಲಿ ಪರಿಚಯ ಆದವರು. ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ನಾನು ಯೂಟ್ಯೂಬ್ದು ವ್ಲಾಗ್ಸ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಹಾಕ್ತೀನಿ. ನೀವು ಬರ್ತೀರಾ ನನ್ನ ಜೊತೆಗೆ ಯೂಟ್ಯೂಬಲ್ಲಿ? ನಮ್ಮ ಸೀನಿಯರ್ ಸಿಟಿಸನ್ಸು ಮಾತಾಡೋದೇ ಚೆಂದ ಅಲ್ವಾ ಫ್ರೆಂಡ್ಸ್? ಇವಾಗ ಇಲ್ಲಿ ಸೋಯಾ ಚಂಕ್ಸ್ ಬಿರಿಯಾನಿ ಅಥವಾ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ನಮ್ಮ ಭಟ್ರು ಫಸ್ಟ್ ಅಡುಗೆ ಮಾಡೋಕ್ಕೆ ಮುಂಚೆನೇ ನಮಸ್ಕಾರ ಮಾಡ್ತಾ ಇದ್ದಾರೆ. 40 kg ಅಕ್ಕಿಗೆ 4 kg ಎಣ್ಣೆನ ಹಾಕೋತಾ ಇದ್ದಾರೆ. ನಾನು ಕೂಡ ಎಣ್ಣೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. 3 kg ಎಣ್ಣೆ. ಇನ್ನೊಂದು kg ಹಾಕ್ಬೇಕಾ? 4 kg ಅಜ್ಜಿ, ಇವತ್ತು ನಾನು ಪಲಾವ್ ಮಾಡ್ತಾ ಇದ್ದೀನಿ ನೋಡಿ. ನೀವು ಇದನ್ನೇ ತಿನ್ನಬೇಕು ಫ್ರೆಂಡ್ಸ್. ಎಣ್ಣೆ ಕಾದ್ಮೇಲೆ ಮಸಾಲೆ ಐಟಮ್ಸ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದಾರೆ ನೋಡಿ. ಅದಾದಮೇಲೆ ಅದು ಚೆನ್ನಾಗಿ ಹುರಿದ್ಮೇಲೆ ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದಾರೆ ನೋಡಿ. ಇಲ್ಲಿ ನೆನೆಸಿಟ್ಟಿರೋ ಅಂಥ ಬಟಾಣಿ, ಬೆಲ್ಲ, 2 ಹಚ್ಚು ಬೆಲ್ಲ ಕೂಡ ಹಾಕಿದ್ದಾರೆ ನೋಡಿ. ನಾನು ಫಸ್ಟ್ ಟೈಮ್ ಪಲಾವ್ಗೆ ಬೆಲ್ಲ ಹಾಕಿರೋದನ್ನು ನೋಡಿದ್ದು. ತುಂಬ ವಿಶೇಷವಾಗಿತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು. ಅರಿಶಿನ ಪುಡಿನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಫ್ರೈ ಮಾಡ್ಕೋತಾ ಇದ್ದಾರೆ ನೋಡಿ ಚೆನ್ನಾಗಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದಾರೆ, ಧನಿಯಾ ಪುಡಿನ ಹಾಕೋತಾ ಇದ್ದಾರೆ ನೋಡಿ. ಭಟ್ರು ಅಳತೆ ಭಟ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಾಗಲ್ಲ. ಗರಂ ಮಸಾಲೆ ಹಾಕೋತಾ ಇದ್ದಾರೆ ಇವಾಗ. ಮತ್ತು ರುಬ್ಬಿಟ್ಟಿರೋ ಅಂಥ
ಪೇಸ್ಟನ್ನ ಹಾಕೋತಾ ಇದ್ದಾರೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಮಸಾಲೆ ಪೇಸ್ಟ್ ಇದು. ಅದನ್ನು ಚೆನ್ನಾಗಿ ಸೇರಿಸ್ಕೊಂಡು ಕೊನೆಗೆ ಟೊಮೆಟೊನ ಹಾಕೋತಾ ಇದ್ದಾರೆ ನೋಡಿ ಇಲ್ಲಿ. ಮತ್ತು ನೆನೆಸಿಟ್ಟಿರೋವಂಥ ಸೋಯಾ ಚಂಕ್ಸ್ ಎಲ್ಲವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ 40 kg ಅಕ್ಕಿನ ಹಾಕಿಬಿಟ್ಟು ಪಲಾವನ್ನು ಮಾಡ್ತಾ ಇರೋದು. ಈ ಬಕೆಟಲ್ಲಿ 16 ಬಕೆಟ್ ನೀರನ್ನು ಹಾಕ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನಮ್ಮ ಜೀವನ್ ಸರ್ ಸೋಯಾ ಚಂಕ್ಸ್ ಬಿರಿಯಾನಿ ಸಕ್ಕತ್ತಾಗಿ ಬರಬೇಕು ಅಂತ ಗೋಡಂಬಿ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ ಫೈನಲಿ ನಮ್ಮ ಸೋಯಾ ಚಂಕ್ಸ್ ಬಿರಿಯಾನಿ ಸಕ್ಕತ್ತಾಗಿ ರೆಡಿ ಆಗ್ತಾ ಇದೆ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀರನ್ನು ಹಾಕ್ಕೊಂಡು ಅದು ಕುದ್ದ ಮೇಲೆ ಅಕ್ಕಿನ ಹಾಕಿಬಿಟ್ಟು ಅದಕ್ಕೆ ಅದು ಕೂಡ ಕುದ್ದ ಮೇಲೆ ದಮ್ಮನ್ನ ಕಟ್ಟೋದಕ್ಕೆ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನಮ್ಮ ಭಟ್ರು ಒಂದು ಟಿಪ್ಸ್ ಕೊಡ್ತಿದ್ದಾರೆ, ಅನ್ನ ಮಾಡೋಕ್ಕೆ ಮುಂಚೆ ಅಕ್ಕಿನ ನೆನೆಸ್ಬೇಕು ಅಂತ. ಹೌದು, ನಾವು ಕೂಡ ಹಾಗೆ ಮಾಡ್ತೀವಿ. ಯಾರಿಗೆಲ್ಲ ಗೊತ್ತಿಲ್ಲ ಖಂಡಿತ ಫಾಲೋ ಮಾಡಿ. ಫ್ರೆಂಡ್ಸ್, ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ನಡೀತಾ ಇದೆ ನೋಡಿ. ಫ್ರೆಂಡ್ಸ್, ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗೋಷ್ಟರೊಳಗೆ 12:30 ಆಯಿತು. ಅದಾದಮೇಲೆ ಸಾಯಿಬಾಬಾರಿಗೆ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಬಾಬಾರಿಗೆ ಮತ್ತೆ ಅಲಂಕಾರಗಳನ್ನ ಮಾಡಿ ಪೂಜೆಗಳನ್ನ ಮಾಡಲಾಯಿತು. ಟ್ರೈನ್ ಥರ ಹೋಗ್ತಾ ಇದ್ದೀರಾ? ಸಡನ್ ಆಗಿ ಯಾರಾದರೂ ಬಂದು ಕಣ್ಮುಚ್ಚಿದಾಗ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಹಾಮಂಗಳಾರತಿ ಎಲ್ಲ ಆದಮೇಲೆ ಪ್ರಸಾದನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೊಂಗಲ್ಲು, ಸಜ್ಜಿಗೆ ಮತ್ತು ಬಾದುಷಾ, ಒಬ್ಬಟ್ಟು ಮತ್ತು ಅನ್ನ ಸಾಂಬಾರನ್ನ ಮಾಡಿದರು. ತುಂಬಾ ಚೆನ್ನಾಗಿತ್ತು ಊಟ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನಮ್ಮ ಸೋಯಾ ಚಂಕ್ಸ್ ಬಿರಿಯಾನಿ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಸಖತ್ತಾಗಿ ಬಂದಿತ್ತು. ಯಾರಿದು? ಫ್ರೆಂಡ್ಸ್, ದೇವಸ್ಥಾನಕ್ಕೆ ನಮ್ಮ ಚೈತ್ರು ಬಂದಿದ್ದಾರೆ ನೋಡಿ. ನಮ್ಮ ಅಕ್ಕ ಕೂಡ ಬಂದಿದ್ದಾರೆ. ಇವರು ಫಸ್ಟ್ ಟೈಮ್ ಬಂದಿದ್ದಂತೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಅಂತ ಕೂಡ ಹೇಳ್ತಾ ಇದ್ರು. ನಾವೆಲ್ಲ ಜೊತೆಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಅವರು ಊಟ ಮುಗಿಸಿ ಮನೆಗೆ ಹೊರಟರು. ನಾನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡೆ. ನಾನು ಸ್ವಲ್ಪ ಹೊತ್ತು ಊಟ ಬಡಿಸೋಕ್ಕೆ ಹೋದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಮ್ಮ ಗೌರೀಶ್ ಅವರು ಊಟ ಮಾಡಿದೆ ಬಡಿಸ್ತಾ ಇದ್ರು. ನಾನು ಇಸ್ಕೊಂಡು ಬಡಿಸ್ದೆ. ಪಾಪ ಅವ್ರಿಗೆ ಊಟ ಮಾಡೋದಕ್ಕೆ ಕಳಿಸಿದ್ವಿ. ಜನಸೇವೆ ಜನಾರ್ದನ ಸೇವೆ ಅಂತ ಅಷ್ಟಿಲ್ಲದೆ ಹೇಳಲ್ಲ ನೋಡಿ. ಇವರೆಲ್ಲ ಊಟ ಮಾಡಿ ಆಮೇಲೆ ಬಡಿಸಿರಂತೆ ಅಂದರೆ, ಇಲ್ಲ ನಮಗೆ ಬಡಿಸೋದ್ರಲ್ಲೇ ಹೊಟ್ಟೆ ತುಂಬೋಯ್ತು ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಬೆಳಗಿನ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಮುಗ್ದಾದ್ಮೇಲೆ ಸಂಜೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ಪುಟ್ಟ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿಸಲಾಯಿತು. ತುಂಬ ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ರು. ಕಾರ್ಯಕ್ರಮಗಳೆಲ್ಲ ಮುಗಿದಾದ್ಮೇಲೆ ಸಾಯಿಬಾಬಾರಿಗೆ ಮಹಾಮಂಗಳಾರತಿಯನ್ನು ಮಾಡಿದ್ರು. ಅದಾದಮೇಲೆ ಪ್ರಸಾದ ವಿನಿಯೋಗವನ್ನು ಮಾಡಿದ್ರು. ರಾತ್ರಿ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬಂದಂತಹ ಭಕ್ತಾದಿಗಳಿಗೆಲ್ಲ. ಈ ದಿನ ಅಂತೂ ತುಂಬ ಅದ್ಭುತವಾಗಿತ್ತು, ಸುಂದರವಾಗಿತ್ತು, ತುಂಬ ಸಂತೋಷವಾಗಿತ್ತು. ನಾನು ನಿಮ್ಮ ಜೊತೆ ಈ ದಿನದ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಇಂದಿನ ಈ ವಿಶೇಷ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಗುರುಗಳ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್.